ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ರಾಜ್ಯದಲ್ಲಿ ಮತ್ತೊಮ್ಮೆ ಜಾತಿ ಗಣತಿ ಹೊಸದಾಗಿ ಜಾತಿ ಗಣತಿ ಮಾಡುವುದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ನಿಂದ ಮೊದಲ ಅಧಿಕೃತ ರಿಯಾಕ್ಷನ್ ಬಂದಿದೆ. ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ರಿಯಾಕ್ಷನ್ ಏನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಮತ್ತೊಮ್ಮೆ ಜಾತಿ ಗಣತಿಯ ಅವಶ್ಯಕತೆ ಇಲ್ಲ. ಜಾತಿ ಗಣತಿ ಹೆಸರಲ್ಲಿ ಕೆಲವು ಸಮುದಾಯಗಳನ್ನು ತುಳಿಯುವಂತಹ ಕೆಲಸ ನಡೀತಾ ಇದೆ. ರಾಜಕೀಯ ಸ್ವಾರ್ಥಕ್ಕಾಗಿ ಮರು ಜಾತಿ ಗಣತಿಯ ನಾಟಕವನ್ನ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರ ಈಗಾಗಲೇ ಜಾತಿ ಗಣತಿಯನ್ನು ಘೋಷಣೆ ಮಾಡಿರೋದ್ರಿಂದಾಗಿ ಜಾತಿ ಗಣತಿ ಅವಶ್ಯಕತೆ ಇಲ್ಲ. ಕಾಂತರಾಜು ವರದಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ವಿಶ್ವಾಸ ಇರಲಿಲ್ಲ. ಖುದ್ದು ಎಐಸಿಸಿ ನಾಯಕ ರಾಹುಲ್ ಗಾಂಧಿಗೆ ಜಾತಿ ಗಣತಿ ಸಮೀಕ್ಷೆಯ ಬಗ್ಗೆ ನಂಬಿಕೆ ಅಥವಾ ವಿಶ್ವಾಸ ಇರಲಿಲ್ಲ. ಮರುಜಾತಿ ಗಣತಿ ನಡೆಸುವ ಸಿದ್ದರಾಮಯ್ಯನವರ ಸರ್ಕಾರದ ನಿರ್ಧಾರಕ್ಕೆ ಕುಮಾರಸ್ವಾಮಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದರು. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಕೇಂದ್ರ ಸರ್ಕಾರ ಜಾತಿ ಗಣತಿಗೆ ಕೇಂದ್ರ ಸರ್ಕಾರ ಜನಗಣತಿ ವಿತ್ ಜಾತಿ ಗಣತಿ ಜನಗಣತಿ ವಿತ್ ಜಾತಿ ಗಣತಿ ಈಗಾಗಲೇ ಕೇಂದ್ರ ಸರ್ಕಾರ ಅಧಿಕೃತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ನಾವು 2027 ಮಾರ್ಚ್ ಅಂತ ಹೇಳಿದ್ದಾರೆ. 2027 ಮಾರ್ಚ್ ಕೇಂದ್ರ ಸರ್ಕಾರದ ಪ್ರಕಾರ. ಯಾಕೆ ಮರು ಜಾತಿ ಗಣತಿ ಮಾಡಲಾಯಿತು ಅದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಹೇಳಿದರೆ ಕೇಳೋಣ. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದು. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಈ ಸ್ಟೇಟ್ಮೆಂಟ್ ಏನಿದೆ ಇದು ಬಿಗ್ ಸ್ಟೇಟ್ಮೆಂಟ್ ಇದು. ಮರು ಜಾತಿ ಗಣತಿಗೆ ವಿರೋಧ ವ್ಯಕ್ತಪಡಿಸಿದರೆ. ಸೊ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಮಾತಾಡಿದರೆ ಕೇಳೋಣ. ಜಾತಿ ಗಣತಿ ಬಗ್ಗೆ ಈಗಾಗಲೇ ಹಲವಾರು ಬಾರಿ ಪಕ್ಷದ ನಾಯಕರುಗಳು ನಾನು ಕೂಡ ಜಾತಿ ಗಣತಿ ಬಗ್ಗೆ ಭಾಳ ವಿವರವಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕಳೆದ ಬಾರಿ ಚರ್ಚೆಯನ್ನು ಮಾಡಿದ್ವು. ಆದರೆ ಇತ್ತೀಚೆಗಷ್ಟೇ ನವದೆಹಲಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆ ಕೂತು ಚರ್ಚೆ ಮಾಡಿದಾಗ ಏನು 165 ಕೋಟಿನೋ 180 ಕೋಟಿಯಷ್ಟು ಹಣಕಾಸನ್ನು ವೆಚ್ಚ ಮಾಡಿ ಕಳೆದ 10 ವರ್ಷ ಹಿಂದೆ ನಡೆಸಿರ್ತಕ್ಕಂಥ ಈ ಒಂದು ಜಾತಿ ಗಣತಿನ ಎತ್ತಿಡ್ದಂಥವರೇ ರಾಜ್ಯ ಸರ್ಕಾರ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು. ಈಗ ಒಂದು ಕಡೆ ಜಾತಿ ಗಣತಿ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ತೀರ್ಮಾನ ಈಗಾಗಲೇ ಕೇಂದ್ರ ಸರ್ಕಾರ ಕೈಗೆತ್ಕೊಂಡಾಗಿದೆ. ಒಂದು ಕಡೆ ಅದು ಮಾಡ್ತಾ ಇದೆ. ಪ್ರತ್ಯೇಕವಾಗಿ ನೀವು ಜಾತಿ ಗಣತಿ ಮತ್ತೆ ರಾಜ್ಯದಲ್ಲೂ ಮಾಡಬೇಕು ಅಂತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಒಂದು ಈಗಾಗಲೇ ಕಳೆದ 10 ವರ್ಷದ ಹಿಂದೆ ಇವತ್ತು ನೀವು ಆಗಲೇ ಜಾತಿ ಗಣತಿಯನ್ನು ನೀವೇನು ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. 180 ಕೋಟಿ ರೂಪಾಯಿ ಅಷ್ಟು ಹಣಕಾಸನ್ನು ಇವತ್ತು ವೆಚ್ಚ ಮಾಡಿದ್ದೀರಿ. ಮತ್ತೆ ಪುನಃ ಅದರ ಮೇಲೆ ಇವತ್ತು ಜನಗಳ ಒಂದು ಏನು ತೆರಿಗೆ ಮೂಲಕ ಕಟ್ತಕ್ಕಂಥ ಈ ಒಂದು ಹಣ ಮತ್ತೆ ಖರ್ಚು ವೆಚ್ಚ ಮಾಡಿ ಎಷ್ಟರ ಮಟ್ಟಕ್ಕೆ ನೀವು ಈ ಜಾತಿ ಗಣತಿನ ಸರಿಯಾಗಿ ಮಾಡ್ತೀರಾ ಅಂತಕ್ಕಂಥದ್ದು ಪ್ರಶ್ನೆ ಈಗಾಗಲೇ ಉದ್ಭವ ಆಗಿದೆ. ಇದು ಕೇವಲ ನಿಮ್ಮ ರಾಜಕಾರಣದ ಲಾಭಕ್ಕೋಸ್ಕರ ಕೆಲವೊಂದಷ್ಟು ಸಮುದಾಯಗಳನ್ನ ಮೇಲೆತ್ತಕ್ಕಂಥದ್ದು, ಇನ್ನೊಂದಷ್ಟು ಜಾತಿಗಳನ್ನು ತುಳಿತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ ಅಂತಕ್ಕಂಥದ್ದು ಇದು ಭಾಳ ಸ್ಪಷ್ಟ. ಆದರೆ ಈಗ ನಾನು ಹೇಳ್ದಂಗೆ ಜಾತಿ ಗಣತಿ ಈಗಾಗಲೇ ಜನಗಣತಿ ಆಗಬೇಕು, ಜಾತಿ ಗಣತಿ ಆಗಬೇಕು ಅಂತಕ್ಕಂಥದ್ದು ಈಗಾಗಲೇ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದಾರೆ. ಮತ್ತೆ ಪ್ರತ್ಯೇಕವಾಗಿ ಮಾಡ್ತಕ್ಕಂಥದ್ದು ಅನವಶ್ಯಕ. ಮತ್ತೆ ದುಂದು ವೆಚ್ಚ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಬೇಡ ಅಂತಕ್ಕಂಥದ್ದು ಬಹುತೇಕರ ಒಂದು ಭಾವನೆ. ಇನ್ನು ಕಾಂಗ್ರೆಸ್ ಹೇಳ್ತಾ ಇದೆ ಸರ್, ಸಾಮಾಜಿಕವಾಗಿ ಆರ್ಥಿಕವಾಗಿ ಮಾಡೋದಿಲ್ಲ ಇವರು, ಜಸ್ಟ್ ಜಾತಿ ಗಣತಿ ಅಂಕಿಅಂಶ ಹೇಳ್ತಾರೆ ಅಷ್ಟೇ, ಬಟ್ ನಾವು ಹೊತ್ತು ಕೊಡ್ತೀವಿ ಅದಕ್ಕೆ. ಇಲ್ಲ, ಡೆಫಿನೆಟ್ಲಿ ಈಗ ಸೋಷಿಯೋ ಎಕನಾಮಿಕ್ ಜಸ್ಟಿಸ್ಗೋಸ್ಕರ ಈ ಜಾತಿ ಗಣತಿ ನಡಿಬೇಕಾಗಿದೆ. ಬಟ್ ಅಂತಿಮವಾಗಿ ಇಲ್ಲಿ ಯಾರ ಸೋಷಿಯೋ ಎಕನಾಮಿಕ್ ಜಸ್ಟಿಸ್ ಕೂಡ ಆಗ್ತಾ ಇಲ್ಲ. ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಓನ್ಲಿ ಪೊಲಿಟಿಕಲ್ ಅಜೆಂಡಾನ ಮುಂದಿಟ್ಕೊಂಡು ನಿಮ್ಮ ರಾಜಕಾರಣದ ಮುಂದಿನ ಭವಿಷ್ಯವನ್ನು ಕಟ್ತಕ್ಕಂಥದ್ದಕ್ಕೆ ಇವತ್ತು ಕೆಲವೊಂದಷ್ಟು ಬಹುಸಂಖ್ಯೆಯ ಜಾತಿಗಳನ್ನ ಕಮ್ಮಿ ತೋರಿಸ್ತಕ್ಕಂಥದ್ದು, ಮತ್ತೆ ಕೆಲವೊಂದಷ್ಟು ಜಾತಿಗಳನ್ನ ನೀವು ಮೇಲೆತ್ತಕ್ಕಂಥ ಕೆಲಸ ಮಾಡ್ತೀರಿ ಅಂತಕ್ಕಂಥದ್ರೆ ಇದು ನಿಜಕ್ಕೂ ಕೂಡ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಪ್ರಶ್ನೆ ಅಂತೂ ಉದ್ಭವ ಆಗಿದೆ. ಜಾಗಣತಿ ಸೋಷಿಯೋ ಎಕನಾಮಿಕ್ ಜಸ್ಟಿಸ್ಗೋಸ್ಕರ ಮಾಡಬೇಕಾಗಿದೆ. ಆದರೆ ಇದರ ಹಿಂದಿನ ಉದ್ದೇಶ ದುರುದ್ದೇಶ ಬೇರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟ. ಈಗ 1971 ಜಾತಿ ಗಣತಿ ಆಯಿತು. ಈಗ ಅಲ್ಲಿಂದ ಇಲ್ಲಿಯವರೆಗೂ ಈಗ ಕೇಂದ್ರ ಸರ್ಕಾರ ಮತ್ತೆ ಕೈಗೆತ್ತಿಕೊಂಡಿದ್ದಾರೆ ಜನಗಣತಿ ಮಾಡಬೇಕು ಅಂತಕ್ಕಂಥದ್ದು.
ಈಗ ಇಲ್ಲಿವರೆಗೂ DCM ಅವ್ರಿಗೆ ಇದ್ರ ಬಗ್ಗೆ ವಿಶ್ವಾಸ ಇಲ್ಲ ಅಂತಕ್ಕಂಥದ್ದಾದ್ರೆ ಮತ್ತೆ ಈ 10 ವರ್ಷದಿಂದ ಮಾಡ್ತಕ್ಕಂಥ ಈ ಕಾಂತರಾಜುರವರ ವರದಿ ಏನಿದೆ ಇದ್ರ ಬಗ್ಗೆ ಎಷ್ಟು ಜನಕ್ಕೆ ವಿಶ್ವಾಸ ಇದೆ? ಅವ್ರ ಪಕ್ಷದಲ್ಲೇ ವಿಶ್ವಾಸ ಇಲ್ವಲ್ಲ, ಅವ್ರ ಕೇಂದ್ರದ ನಾಯಕರಿಗೆ ವಿಶ್ವಾಸ ಇಲ್ಲಲ್ಲ, ಅವ್ರ ಹೈಕಮಾಂಡ್ ಅವ್ರಿಗೆ ವಿಶ್ವಾಸ ಇಲ್ವಲ್ಲ. ರಾಹುಲ್ ಗಾಂಧಿ ಅವ್ರು ಏನು ಹೇಳಿದ್ದಾರೆ ಪಾಪ ಒಳಗಡೆ ಕೂತ್ಕೊಂಡಾಗಿ ಇವರು ನವದೆಹಲಿಯಲ್ಲಿ ಚರ್ಚೆ ಮಾಡಿದಾಗ ಏನು ಹೇಳಿದ್ದಾರೆ? ಕೈ ಬಿಡಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ಮೇಲೆ ತಾನೇ ಇವರು ಹೊಸದಾಗೆ ತಿರುವು ಪಡ್ಕೊಂಡಿರ್ತಕ್ಕಂಥದ್ದು, ಹೊಸದಾಗೆ ಈಗ ಉಲ್ಟಾ ಹೊಡಿತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ವಿಶ್ವಾಸ ಇಲ್ಲ ಅವ್ರಿಗೆ. ಸರ್, ಈಗ ನೀವು ಜಾತಿ ಗಣತಿ ಮಾಡ್ತೀರಿ, ನಿಮ್ ಕಡೆಯಿಂದಲೂ ಆಗುತ್ತೆ, ಕೇಂದ್ರದಿಂದ ಆಗುತ್ತೆ, ಓಕೆ, ಈಗ ರಾಜ್ಯದಿಂದಲೂ ಆಗುತ್ತೆ. ಕೊನೆಗೆ ಅಂಕಿಅಂಶಗಳಲ್ಲಿ ವ್ಯತ್ಯಾಸ ಬಂದ್ರೆ ಅದಕ್ಕೂ ಯಾರು ಹೊಣೆ ಆಗಿರ್ತಾರೆ? ಬಂದೇ ಬರುತ್ತೆ, ವ್ಯತ್ಯಾಸಗಳಾಗೇ ಆಗುತ್ತೆ. ಅಂಕೆ ಅಂಶಗಳನ್ನ ವ್ಯತ್ಯಾಸ ಬರದೇ ಇರತಕ್ಕಂಥ ನಿಟ್ಟಿನಲ್ಲಿ ಟೆಕ್ನಿಕಲ್ ಗ್ರೌಂಡ್ಸ್ನ ಮೀಟ್ ಮಾಡಿ ವೈಜ್ಞಾನಿಕವಾಗಿ ಈ ವರದಿ ರಿಪೋರ್ಟ್ ಮಾಡಬೇಕಾಗಿದೆಯಮ್ಮ. ಒಂದು ಸೋಷಿಯೋ ಎಕನಾಮಿಕ್ ಜಸ್ಟಿಸ್ನ ನಾವು ಕೊಡಬೇಕಾಗಿರ್ತಕ್ಕಂಥವ್ರು ಎಂಥವ್ರಿಗೆ? ಈಗ ಯಾವ್ಯಾವ ಜಾತಿಗಳು ಸಮುದಾಯಗಳು ಎಲ್ಲ ಸೋಷಿಯೋ ಎಕನಾಮಿಕ್ ಜಸ್ಟಿಸ್ನ ಮೀಟ್ ಮಾಡೋಕ್ಕಾಗಿಲ್ಲ. ಕಟ್ಟ ಕಡೆಯ ಒಂದು ವ್ಯಕ್ತಿನ ಇವತ್ತು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮೂರು ಕಡೆ ನೀವು ಅವ್ರನ್ನ ಮೇಲೆತ್ತಕ್ಕಂಥ ಒಂದು ಕೆಲಸದ ವಿಚಾರವಾಗಿ ಇವತ್ತು ಜಾತಿ ಗಣತಿ ಜನಗಣತಿ ಆಗಬೇಕಾಗಿರ್ತಕ್ಕಂಥದ್ದು. ಇದನ್ನ ಒಂದು ಒಳ್ಳೆ ಉದ್ದೇಶದಿಂದ ಮಾಡಿದ್ರೆ 100ಕ್ಕೆ 100 ನೀವು ವೈಜ್ಞಾನಿಕವಾಗಿ ಇದನ್ನ ಮಾಡ್ತಕ್ಕಂಥದಕ್ಕೆ ಎಲ್ಲ ಅವಕಾಶ ಇದೆ. ಇನ್ನೊಂದು ಫೈನಾನ್ಸ್ ಕಮಿಷನ್ ಸಭೆಯಲ್ಲಿ ಸಿಎಂ ಭೇಟಿ ಸಭೆಯಲ್ಲಿ ಭಾಗಿಯಾಗಿದ್ರು. ಕೇಂದ್ರ ಸರ್ಕಾರ ಅನುದಾನ ತಾರತಮ್ಯ ಮಾಡ್ತಿದೆ ರಾಜ್ಯಕ್ಕೆ ಅಂತ ಆರೋಪನ ಪದೇ ಪದೇ ಮಾಡಿದ್ರೆ, ನಿನ್ನೆ ಕೂಡ ಮಾಡಿದ್ದಾರೆ. ₹1 ನಮ್ಮ ರಾಜ್ಯದಿಂದ ತಗೋತಾರೆ. ಈಗ 16th ಫೈನಾನ್ಸ್ ಏನು ಮೊನ್ನೆ ದಿನ ಇತ್ತೀಚೆಗೆ ನವದೆಹಲಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಶುಭವನ್ನು ಕೋರ್ಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಹಲವಾರು ವಿಷಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಸೊ ನಿಖಿಲ್ ಕುಮಾರಸ್ವಾಮಿ ಅವರು ಮರು ಜಾತಿ ಗಣತಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಬ್ಬರು ವರದಿಗಾರರು ಒಂದು ಪ್ರಶ್ನೆಯನ್ನು ಕೇಳಿದ್ರು, ಒಂದು ವೇಳೆ ಅಂಕಿಅಂಶಗಳಲ್ಲಿ ವ್ಯತ್ಯಾಸ ಬಂದರೆ ಅಂತೇಳಿ. ಬರುತ್ತೆ, ಕಾರಣ ಏನು ಅಂತ ಹೇಳಿದ್ರೆ, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಏನು ಜಾತಿ ಗಣತಿಯನ್ನು ಮರು ಜಾತಿ ಗಣತಿಗೆ ತೀರ್ಮಾನವನ್ನು ತೆಗೆದುಕೊಂಡಿದೆ, ಅದು ಈಗ ತೆಗೆದುಕೊಂಡಿರುವಂಥ ತೀರ್ಮಾನ ಅಂದರೆ ಈ ವರ್ಷನೇ ಆಗುತ್ತೆ. ಅದು ಐ ಥಿಂಕ್ ಬೈ ಅಕ್ಟೋಬರ್ ಈ ಜಾತಿ ಗಣತಿ ಮರು ಜಾತಿ ಗಣತಿ ಪ್ರಕ್ರಿಯೆ ಏನಿದೆ, ಸರ್ಕಾರ ಅದನ್ನು ಸೋಷಿಯೋ ಎಕನಾಮಿಕ್ ಸರ್ವೆ ಅಂತ ಕರೀತಾ ಇದೆ, ಶೈಕ್ಷಣಿಕ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಂತೇಳಿ. ಸೊ ಈ ಸಲವೇ ಆಗುತ್ತೆ, ಈ ವರ್ಷವೇ ಆಗುತ್ತೆ. ನರೇಂದ್ರ ಮೋದಿಯವರ ಸರ್ಕಾರ ಜನಗಣತಿ ವಿತ್ ಜಾತಿ ಗಣತಿ ಮಾಡುವಂಥದ್ದು 2027 ಮಾರ್ಚ್ನಲ್ಲಿ, ನಿಯರ್ಲಿ 1.5 ವರ್ಷ ಆದ ಬಳಿಕ. ಸೊ ಅಂಕಿಅಂಶಗಳಲ್ಲಿ ವ್ಯತ್ಯಾಸ ಆಗೇ ಆಗತ್ತೆ. ಜನಸಂಖ್ಯೆ ಸ್ವಲ್ಪ ಆದರೂ ವ್ಯತ್ಯಾಸ ಆಗಲೇಬೇಕಲ್ವಾ? ಹಾಗೇ ಆಗುತ್ತೆ. ಸೊ ದಟ್ಸ್ ನಾಟ್ ದ ಇಶ್ಯೂ, ಅದು ಇಶ್ಯೂನೇ ಅಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಸೋಷಿಯೋ ಎಕನಾಮಿಕ್ ಸರ್ವೆಗಳು ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯಲ್ಲೂ ಆಗಿತ್ತು, ಬಟ್ ಅದನ್ನು ರಿಲೀಸ್ ಮಾಡಿರಲಿಲ್ಲ. ಬಟ್ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರ ಪ್ರತಿರೋಧದ ಕಾರಣಕ್ಕೋಸ್ಕರ ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡಲಿಲ್ಲ ಕಾಂಗ್ರೆಸ್ಸು. DK ಶಿವಕುಮಾರ್ ಅವರ ಮೇಲುಗೈ ಆಯಿತು. ಮರು ಜಾತಿ ಗಣತಿಗೆ ಕಾಂಗ್ರೆಸ್ ತೀರ್ಮಾನವನ್ನು ಮಾಡಿತು. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಮರು ಜಾತಿ ಗಣತಿ ಬೇಡ, ಕಾರಣ ಏನು ಅಂತ ಹೇಳಿದ್ರೆ ಮೋದಿಯವರ ಸರ್ಕಾರ ಮಾಡ್ತಾ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ರಿಯಾಕ್ಷನ್, ನಿಖಿಲ್ ಕುಮಾರಸ್ವಾಮಿ ಅವರ ಫಸ್ಟ್ ರಿಯಾಕ್ಷನ್ನು, ಕೇಂದ್ರ ಸರ್ಕಾರದ ಅಂಕಿಅಂಶಕ್ಕೂ ನಮಗೂ ವ್ಯತ್ಯಾಸ ಬಂದೇ ಬರುತ್ತೆ, ಖಂಡಿತ ಬಂದೇ ಬರುತ್ತೆ. 1.5 ವರ್ಷದ ಗ್ಯಾಪ್ ಇದೆ. ನಾವು ನಮ್ಮ ರಾಜ್ಯ ಸರ್ಕಾರ ಮಾಡುವಂಥ ಸರ್ವೆಗೂ ಕೇಂದ್ರ ಸರ್ಕಾರ ಮಾಡುವಂತಹ ಸರ್ವೆಗೂ ವ್ಯತ್ಯಾಸ ಬಂದೇ ಬರುತ್ತೆ. ಬಟ್ ನಿಖಿಲ್ ಕುಮಾರಸ್ವಾಮಿ ಅವರ ವಿರೋಧ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್, ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.